ರಾಜ್ಯದಲ್ಲಿ ಸರ್ಕಾರ ಯಾವಾಗ ಉಳಿಯುತ್ತೋ ಇನ್ಯಾವಾಗ ಉರುಳುತ್ತೋ ಅನ್ನೋ ಅನುಮಾನ ಮತ್ತೆ ಶುರುವಾಗ್ಬಿಟ್ಟಿದೆ. ಇದಕ್ಕೆ ಕಾರಣವೇ ಮಂಡ್ಯ ಶಾಸಕರು ಸಿಡಿಸಿರೋ ಹೊಸದೊಂದು ಬಾಂಬ್. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ ಬಿಜೆಪಿ ಅವರು 100 ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿಜೆಪಿ ಅವರು. ಮಂಡ್ಯ ಶಾಸಕರ ಈ ಬಾಂಬ್ ಸಂಚಲನ ಸೃಷ್ಟಿಸಿದೆ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಶುರುವಾಯ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಹೌದು, ರಾಜ್ಯದಲ್ಲಿ ಸರ್ಕಾರ ಕೆಡುವುದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಮೇಲೆ ಆಫರ್ ನೀಡಲಾಗ್ತಿದೆಯಂತೆ. ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ಕೊಟ್ಟು 50 ಶಾಸಕರ ಖರೀದಿಗೆ ಪ್ರಯತ್ನ ನಡೆದಿದೆ ಅಂತ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಆರೋಪಿಸಿದ್ದಾರೆ. ಅಲ್ಲದೆ ತಮಗೂ ಅಪರಿಚಿತನೊಬ್ಬ ಫೋನ್ ಮಾಡಿದ್ದ ಎಂದಿದ್ದಾರೆ. ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ ಎಲ್ಲಿಗೆ ಬರ್ತೀರಾ 50 ಜನ MLAಗಳನ್ನ ಪರ್ಚೇಸ್ ಮಾಡೋಕ್ಕೆ ಬಿಜೆಪಿ ಅವರು 100 ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿಜೆಪಿ ಅವರು. ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ, 100 ಕೋಟಿ 100 ಕೋಟಿ ನೀನು ಈಗ ಯಾವನು ಗಿಡಿ ನಿನ್ನ ಹಿಡ್ಕೊಂಡು ಹೋಯ್ತಲ್ವಾ ಅಂತ ನಾನು ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. 50ರಿಂದ ಈಗ 100 ಕೋಟಿ ಆಫರ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಅದೇ ಆಪರೇಷನ್ ಕಮಲದ ಬಗ್ಗೆ ಮಾತನಾಡಿರೋ ಸಚಿವ HC ಮಹದೇವಪ್ಪ, ಬಿಜೆಪಿಗರು ಎಲ್ಲಿ ತಮ್ಮ ಚಾಳಿ ಬಿಡ್ತಾರೆ ಹೇಳಿ ಅಂದ್ರು. ಇನ್ನು ಆಪರೇಷನ್ ಕಮಲ ಅನ್ನೋದೇನು ಹೊಸ ವಿಚಾರ ಅಲ್ಲ ಬಿಡ್ರಿ ಅಂತ ಲೇವಡಿ ಮಾಡಿದ್ರು. ಕೇಂದ್ರ ಸಚಿವರಿದ್ದಾರೆ, 6 ತಿಂಗಳ ಸರ್ಕಾರ ಇರಲ್ಲ. ಅದೇ ಅವ್ರು ಹೇಳಿದಾಗ ಸೊ ಯಾವ ಹಿನ್ನೆಲೆಯಲ್ಲಿ ಹೇಳ್ತಾರೆ? ಅವ್ರಿಗೆ ಜನ ಮ್ಯಾಂಡೇಟಲ್ಲಿ ಕೊಟ್ಟಿದ್ದಾರೆ. ಏನು ಆಧಾರ ಇದೆ ಸರ್ಕಾರ ಮಾಡೋದಕ್ಕೆ? ಸೊ ಇಟ್ ಈಸ್ ದೇರ್ ಓಲ್ಡ್ ಪ್ರಾಕ್ಟೀಸ್. ಹಳೆ ಚಾಳಿ ಅಂತಾರೆ ನೋಡಿ, ಹಳೆ ಚಾಳಿನ ಮರುಗಿಸೋವಂಥದ್ದು, ಹಳೆ ಚಾಳಿನ ಮರುಗಿಸೋವಂಥದ್ದು. ಇವರ ಉದ್ದೇಶ ಸಂವಿಧಾನಕ್ಕೆ ಗೌರವ ಇಲ್ಲ, ಪ್ರಜಾಪ್ರಭುತ್ವ ಇರಬೇಕು ಅಂತ ಬಯಸಲ್ಲ, ಜನಾದೇಶದ ಬಗ್ಗೆ ಅವ್ರಿಗೆ ಗೌರವ ವಿಧೇಯತೆ ಇಲ್ಲ. ಅತ್ತ ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಬಿಜೆಪಿ ಅವರಿಗೆ 100 ಕೋಟಿ ಎಲ್ಲಿಂದ ಬರ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಈ ಆಪರೇಷನ್ಗೆಲ್ಲ ಕೇಂದ್ರ ಸರ್ಕಾರವೇ ಸ್ಪಾನ್ಸರ್ಶಿಪ್ ನೀಡ್ತಾ ಇದೆ ಅಂತ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ ಇದರಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇದೆ. ಇವತ್ತು ಮೋದಿ ಅಮಿತ್ ಶಾ ಅವರು ಕೂಡ ಇದರಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇದ್ದಾರೆ ಅಂತಕ್ಕಂಥದ್ದು ಭಾಳ ಎಲ್ಲ ಕಡೆ ಮಾತಾಗ್ತಾ ಇದೆ. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಎಲ್ಲಿಂದ ಸಂಗ್ರಹ ಆಗ್ತಾ ಇದೆ, ಹಣ ಎಲ್ಲಿಂದ ಬರ್ತಾ ಇದೆ? ಒಬ್ಬೊಬ್ಬ MLAಗೆ 100 ಕೋಟಿ ಅಂದರೆ ಹಣ ಕೇಂದ್ರ ಸರ್ಕಾರನೇ ಕೊಡ್ತಾ ಇದೆಯಲ್ಲ, ಅವರೇ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಆಪರೇಷನ್ ಕಮಲದ ಸುದ್ದಿ ಮತ್ತೆ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಇದಕ್ಕೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭವಾನಿ ರೇವಣ್ಣರನ್ನ ಜೈಲಿಗೆ ಕಳಿಸೋದಕ್ಕೆ ಪಿತೂರಿ ನಡೆಸಲಾಗ್ತಿತ್ತ? ಈ ಬಗ್ಗೆ ಸೂರಜ್ ರೇವಣ್ಣ ಬಾಂಬ್ ಸಿಡಿಸಿದ್ದು ರಿಪಬ್ಲಿಕ್ ಕನ್ನಡ ಸುದ್ದಿ ಬ್ರೇಕ್ ಮಾಡಿದೆ. ನಾವು ವರದಿ ಮಾಡಿದ ಬಳಿಕ ಬೇರೆಯವರು ಈ ಸುದ್ದಿ ಮಾಡಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೂರಜ್ ಸಿಡಿಮಿಡಿ. ಸರ್ಕಾರದ ವಿರುದ್ಧ ಸೂರಜ್ ರೇವಣ್ಣ ಬಿಗ್ ಬಾಂಬ್. ಮಾಜಿ ಸಚಿವ HD ರೇವಣ್ಣ ಕುಟುಂಬದವರ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬಂದಿದ್ದು, ದೂರು ಕೂಡ ದಾಖಲಾಗಿವೆ. ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ ಪ್ರಜ್ವಲ್ ಜೈಲು ಸೇರಿದ್ರೆ, ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪವಿದೆ. ರೇವಣ್ಣ ಹಾಗೂ ಭವಾನಿ ವಿರುದ್ಧವೂ ಆರೋಪಗಳಿದ್ದು, ಇಡೀ ಕುಟುಂಬವನ್ನ ಸರ್ವನಾಶ ಮಾಡಲು ಕಾಂಗ್ರೆಸ್ ಯತ್ನಿಸ್ತಾ ಅನ್ನೋ ಚರ್ಚೆ ನಡೆದಿತ್ತು. ಇದೀಗ ಈ ವಿಚಾರಕ್ಕೆ ಸೂರಜ್ ರೇವಣ್ಣ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ. ಸರ್ಕಾರದ ಹಣ 50 ಲಕ್ಷ ಖರ್ಚು ಮಾಡಿ ಭವಾನಿಯನ್ನ ಸಿಲುಕಿಸಲು ಯತ್ನಿಸಲಾಗಿದೆ. ಭವಾನಿ ರೇವಣ್ಣನವರನ್ನ ಜೈಲಿಗೆ ಹಾಕ್ಸೋಕೆ ಕಾಂಗ್ರೆಸ್ ಯತ್ನಿಸಿದೆ. ಅವರೇನು ಟೆರರಿಸ್ಟಾ ಅಥವಾ ರಾಜ್ಯದ್ರೋಹಿನಾ ಎಂದು ಗುಡುಗಿದ್ದಾರೆ.
ತಾಯಿಯವ್ರನ್ನೂ ಜೈಲಿಗೆ ಹಾಕ್ಸೋಕ್ಕೋಸ್ಕರ ಸುಪ್ರೀಂ ಕೋರ್ಟಲ್ಲಿ ಸರ್ಕಾರದ ಎಕ್ಸ್ಚೆಕ್ಕರ್, ಸರ್ಕಾರದ 50 ಲಕ್ಷನ ಇವತ್ತು ಸುಮ್ಮನೆ ದುರುಪಯೋಗ ಮಾಡಿ ಇವತ್ತು ಎಷ್ಟು ಬಡವ್ರ ಕೆಲಸ ಮಾಡೋಕ್ಕಾಗ್ತಿರ್ಲೋ, ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ವಾ, 50 ಲಕ್ಷ ಭವಾನಿ ರೇವಣ್ಣವ್ರನ್ನ ಜೈಲಿಗೆ ಹಾಕ್ಸ್ಲೇಬೇಕು ಅನ್ನೋ ಉದ್ದೇಶದಿಂದ 50 ಲಕ್ಷ ಖರ್ಚು ಮಾಡೋ ಅವಶ್ಯಕತೆ ಇತ್ತಾ? ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅದನ್ನ ಬೇಲ್ ಕ್ಯಾನ್ಸಲೇಷನ್ ಎಲ್ಲ ಮಾಡೋ ಅವಶ್ಯಕತೆ ಇತ್ತಾ? ನಮ್ಮ ಮೇಲೆ ಕುತಂತ್ರ ಷಡ್ಯಂತ್ರ ಮಾಡ್ತಿದ್ದಾರೆ. ಪ್ರಜ್ವಲ್ ಹಾಗೂ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಸೂರಜ್, ನಮಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ನಮ್ಮ ಮೇಲೆ ಕುತಂತ್ರ ಷಡ್ಯಂತ್ರ ಮಾಡ್ತಿದ್ದಾರೆ. ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರ ಕೊಡ್ತೀವಿ ಎಂದಿದ್ದಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ನಾನೇನು ಅಯ್ಯೋ ಅಲ್ಲ, ನಾನು ಯಾವ ಲಾಯರು ಅಲ್ಲ, ಯಾವ ಜಡ್ಜು ಅಲ್ಲ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ಕೇಸು ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯಾಂಗದ ಕಾನೂನು ವ್ಯವಸ್ಥೆ ಮೇಲೆ ನಮಗೆ ವಿಶ್ವಾಸ ಇದೆ. ಅದು ಒಳ್ಳೆಯ ರೀತಿ ಅದೇನು ಇತ್ಯರ್ಥ ಆಗಬೇಕೋ ಅದಾಗುತ್ತೆ. ಇವತ್ತೇನು ರಾಜಕೀಯವಾಗಿ ಇವತ್ತು ಪ್ರಜ್ವಲ್ ರೇವಣ್ಣವ್ರನ್ನಾಗ್ಬೋದು ಅಥವಾ ನಮ್ಮನ್ನಾಗ್ಬೋದು ಇವತ್ತು ಉದ್ದೇಶಿಸಿ ಇಷ್ಟೆಲ್ಲ ಷಡ್ಯಂತ್ರಗಳನ್ನ ರೂಪಿಸಿ ಇಷ್ಟೆಲ್ಲ ಒಂದು ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ಒಂದು ಉತ್ತರನ ನಾವಾಗ್ಬೋದು, ರೇವಣ್ಣ ಸಾಹೇಬ್ರಾಗ್ಬೋದು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾ, ಕಾಂಗ್ರೆಸ್ನವರು ಒಂದು ಎಂಪಿ ಸೀಟು ಗೆಲ್ಲೋಕೆ ಇಷ್ಟೆಲ್ಲ ಹೆಣ್ಣು ಮಕ್ಕಳ ಮಾನ ಹರಾಜು ಹಾಕಿದ್ರಲ್ಲ, ಈ ಕೃತ್ಯಕ್ಕೆ ಯಾರು ಅರೆಸ್ಟ್ ಆದ್ರೂ ಅಶ್ಲೀಲ ವಿಡಿಯೋ ತೋರಿಸೋದು ಗಂಭೀರ ಅಪರಾಧ. ಇದು ತಪ್ಪಲ್ವಾ? ಉಪ್ಪು ತಿಂದವರು ನೀರು ಕುಡಿಬೇಕು ಎಂದು ಗುಡುಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಆದ ನಂತರ 2 ತಿಂಗಳು ನಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಇಲ್ಲಿ ವಿಷಯ ಇಷ್ಟೇ, ತುಂಬ ಸಿಂಪಲ್ಲು, ಅರ್ಥ ಮಾಡ್ಕೊಳ್ಳಿ. ಪ್ರಜ್ವಲ್ ರೇವಣ್ಣ ಅವರು MP ಎಲೆಕ್ಷನಲ್ಲಿ ಸೋತರು ಕೂಡ ನಾನು ಸಕ್ರಿಯವಾಗಿ ರಾಜಕೀಯವಾಗಿ ನಮ್ಮ ಜಿಲ್ಲೆಯಲ್ಲಿ ತೊಡಗಿಸ್ಕೊಂಡು ಏನು ಬಡವ್ರ ಕೆಲಸ ಮಾಡಬೇಕು, ನಮ್ಮ ಪಾರ್ಟಿ ಕಾರ್ಯಕರ್ತನ ಏನು ಉಳಿಸ್ಕೋಬೇಕು ಆ ಕೆಲಸ ನಾನು ಮಾಡ್ತಾಯಿದ್ದೆ. ಹೇಗಾದ್ರು ಮಾಡಿ ಈಗ ರೇವಣ್ಣ ಸಾಹೇಬರು ಆ ಕಾನೂನು ಹೋರಾಟದಲ್ಲಿ ಅವರು ಅವ್ರದ್ದೇ ಆದಂಥ ರೀತಿ ತೊಡಗಿಸ್ಕೊಂಡಿದ್ರು, ಬೆಂಗಳೂರಲ್ಲಿ ಜಾಸ್ತಿ ಇರ್ತಿದ್ರು. ಈಗ ಇವ್ರನ್ನೂ ಕೂಡ ಜಿಲ್ಲೆಯಿಂದ ಹೊರಗಡೆ ಹೆಂಗಾರು ಮಾಡಿ ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಕುತಂತ್ರಗಳು ಷಡ್ಯಂತ್ರಗಳು ಮಾಡಿದ್ರು. ರೇವಣ್ಣ ಕುಟುಂಬದ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದ್ಯಾ ಇಲ್ವಾ ಗೊತ್ತಿಲ್ಲ. ಇದೀಗ ಭವಾನಿ ರೇವಣ್ಣಗೂ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಆದ್ರೆ ಇದಕ್ಕೆ ರೇವಣ್ಣ ಕುಟುಂಬ ಯಾವ ರೀತಿ ಉತ್ತರಿಸುತ್ತೆ ಅಂತ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇತ್ತ ಹಚ್ಚ ಹಸಿರಿನ ಗದ್ದೆ ತುಂಬೆಲ್ಲ ನಳನಳಿಸೋ ಕೆಂಪು ಸುಂದರಿಯರು. ಈ ಬಾರಿ ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ದೊಡ್ಡ ಲಾಸ್ ಆಗ್ಬಿಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸಮೃದ್ಧ ಬೆಳೆ ಇದ್ರೂ ಲಾಭ ಮಾತ್ರ ಇಲ್ಲ. ರೈತರ ಮೊಗ ಕೆಂಪಾಗಿಸಿದ ಟೊಮ್ಯಾಟೊ. ಸೂಕ್ತ ಬೆಲೆ ಸಿಗದೆ ಗದ್ದೆಯಲ್ಲೇ ಬಿಟ್ಟ ರೈತರು. ಜಮೀನಲ್ಲಿ ಬೆಳೆದು ನಿಂತ ಟೊಮ್ಯಾಟೊ ಕಟಾವಿಗೆ ಬಂದರೂ ತಲೆ ಮೇಲೆ ಕೈ ಹೊತ್ತು